8ನೇ ತಾರೀಕು ಪ್ರಾರಂಭ ಆಕತಿ. ಡಿಸೆಂಬರ್ 8ನೇ ತಾರೀಕು ಚಳಿಗಾಲ ಅಧಿವೇಶನ ಪ್ರಾರಂಭ ಆಕತಿ. ಇವತ್ತು ಕೂಡ ನಾವು ನಮ್ಮ ಪೊಲೀಸ್ ಕಮಿಷನರ್ ಆಫೀಸಕ್ಕ ನಾವು ಭೇಟಿ ಕೊಟ್ಟಿದ್ದು ನಮಗೊಂದು ಡೇಟ್ ಅನ್ನು ತಗೊಳಕ್ಕಾಗಿ. ಇವತ್ತ ರಾಜ್ಯದ ರೈತರೆಲ್ಲ ಕೂಡ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರೆ. ಈಗಾಗಲೇ ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಲೆಟರ್ ಅನ್ನು ಕೊಟ್ಟು ಬಂದಿದ್ದೀವಿ. ಡಿಸೆಂಬರ್ 11ನೇ ತಾರೀಕು ಚಳಿಗಾಲ ಅಧಿವೇಶನ ಏನು ಬೆಳಗಾವಿಯಲ್ಲಿ ಪ್ರಾರಂಭ ಆಕತಿ. ಇದೇ ಮುಂದಿನ ಡಿಸೆಂಬರ್ 11ನೇ ತಾರೀಕ ನಾವೊಂದು ಡೇಟ್ ಅನ್ನ ಇಲ್ಲಿರ್ತಕ್ಕಂಥ ರೈತ ಮುಖಂಡರೆಲ್ಲ ಕೂಡ ಕೂಡಿ ಫಿಕ್ಸ್ ಮಾಡಿದೀವಿ. ಆ ಚಳವಳಿಗೆ ದಯವಿಟ್ಟು ನಾಡಿನ ಲಕ್ಷೋಧಿಪತಿಯಲ್ಲಿ ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರಿರಬಹುದು, ಮೆಕ್ಕೆಜೋಳ ಬೆಳೆಯಿರಬಹುದು, ಎಲ್ಲಾ ಬೆಳೀತಕ್ಕಂಥ ಬೆಳೆಗಾರರಿಗೂ ಕೂಡ ಒಂದು ಯೋಗ್ಯವಾದ ರೇಟನ್ನ ಘೋಷಣೆ ಮಾಡಬೇಕು. ಇವತ್ತು ಯಾಕಂದ್ರೆ ಮೆಕ್ಕೆಜೋಳ ನೋಡ್ರಿ, ಇವತ್ತು ಮೆಕ್ಕೆಜೋಳಕ್ಕಾಗಿ ನಮ್ಮ ಹಾವೇರಿಯಲ್ಲಿ ಮತ್ತು ಅದೇ ರೀತಿಯಾಗಿ ಇವತ್ತು ಬಿದರದಲ್ಲಿ ಎಲ್ಲಾ ಕಡೆ ನಮ್ಮಲ್ಲಿ ಕೂಡ ಬೆಳಗಾವಿ 5-6 ಜಿಲ್ಲೆ ಕಡೆ ಇವತ್ತು ಮೆಕ್ಕೆಜೋಳವನ್ನು ಬೆಳಿತೀವಿ. ಮೆಕ್ಕೆಜೋಳಕ್ಕ ಖರೀದಿ ಕೇಂದ್ರ 2400 ರೂಪಾಯಿ ಇವತ್ತು ರೇಟ್ ಇತ್ತು. ಅದನ್ನು ಖರೀದಿ ಕೇಂದ್ರ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಇಡೀ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ. ತಕ್ಷಣ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಹೆಸರು ಕೂಡ ಇವತ್ತ ಖರೀದಿ ಕೇಂದ್ರನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತ ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ಅಂತಲ್ಲ, ಇವತ್ತು ಸರ್ಕಾರ ಇವತ್ತು ನಾವು ಈ ಸಲ ಏನ ಅಧಿವೇಶನ ಸಂದರ್ಭದಲ್ಲಿ ಬೇಡಿಕೆ ಇಟ್ಟದಪ್ಪ ಅಂತಂದ್ರ ಎಲ್ಲಾ ಬೆಳೆಗಳಿಗೂ ಕೂಡ ಬೆಳೀತಕ್ಕಂಥ ಬೆಳೆಗಾಗಿ ಕೇಂದ್ರ ಸರ್ಕಾರ 50,000 ಕೋಟಿ, ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕಾಗಿ ಬೆಲೆ ನಿಗದಿ ಸಂಬಂಧನ ಸರ್ಕಾರ ಹೆಂಗೆ ಗ್ಯಾರಂಟಿ ಮಾಡಿದ್ರಲ್ಲ, ಆ ಗ್ಯಾರಂಟಿ ಜೊತೆ ಇದನ್ನೂ ಒಂದು ರೈತರು ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ನಿರಂತರವಾಗಿ ಖರೀದಿ ಕೇಂದ್ರ ಪ್ರಾರಂಭ ಇರಲಿ, ಬೆಳೆ ಹಾನಿ ಇರಲಿ, ತಕ್ಷಣ ಪರಿಹಾರ ಕೊಡಕ್ಕಾಗಿ 50,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ, 50,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ. ಯಾಕಂದ್ರೆ ಈಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಆಗಲಿ ಅಂತೇಳಿ ಹೋರಾಟ ಮಾಡೋದು ಬೇಡ. ಇನ್ನು ಮುಂದೆ ನಿರಂತರ ಖರೀದಿ ಕೇಂದ್ರಗಳು ಪ್ರಾರಂಭ ಇರಬೇಕು. ಯಾಕಂದ್ರೆ ರೈತರು ಯಾವಾಗ ಕಷ್ಟ ಬರ್ತೈತಿ, ಆ ಕಷ್ಟ ಬಂದಾಗ ಅವರ ಆ ಖರೀದಿ ಕೇಂದ್ರಕ್ಕೆ ಬಂದ ಮಾಲನ್ನು ಖರೀದಿ ಮಾಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥದಕ್ಕ ಇವತ್ತು ಹಣ ತೆಗೆದಿಡಬೇಕು. ಕಬ್ಬು ಬೆಳೆಗಾರ ಕೂಡ ಸರ್ಕಾರಕ್ಕೆ ಏನು ಒಂದು ಟನ್ ಕಬ್ಬಿಗೆ 4-5 ರೂಪಾಯಿ ಟ್ಯಾಕ್ಸ್ ಹೋಗ್ತತಿ. ರಾಜ್ಯ ಸರ್ಕಾರಕ್ಕೆ ಅವರು ಒಂದು 1,000 ರೂಪಾಯಿ ಒಂದು ಟನ್ ಕೊಡಬೇಕು ಅನ್ನೋ ಒತ್ತಾಯ. ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ತೆರಿಗೆ ಹಣದಾಗ ಅದರೊಳಗೆ 1,000 ರೂಪಾಯಿ ಕೊಡಬೇಕು. ಹಗಲಿ ನೀರು ಹಾಸಲಿಕ್ಕೆ ತೊಂದರೆ ಆಗತ್ತೈತಿ. ರಾತ್ರಿ ನೀವು ನೀರು ಹಾಸಂದ್ರೆ ನಮ್ಗೆ ಆಗುದಿಲ್ಲ. ಅದಕ್ಕಾಗಿ ಕಡ್ಡಾಯವಾಗಿ ಹಗಲಿ 12 ತಾಸು ಕರೆಂಟ್ ಕೊಡಬೇಕು. ರಾತ್ರಿ ಸಿಂಗಲ್ ಪೀಸ್ ಕಡ್ಡಾಯವಾಗಿ ಸಿರೀಸ್ ಕೊಡಬೇಕು. ಅಕ್ರಮ ಸಕ್ರಮವನ್ನು ಮುಂದುವರಿಸಬೇಕು. ಏನು 80 ವರ್ಷಗಳಿಂದ ಹಳಿ ತಂತಿ ವೈರ್ ಇವತ್ತೆಲ್ಲ ಬಾದಾಗ್ಯವು, ಆ ವೈರ್ ಅನ್ನು ಕೂಡ ಬದಲಾಯಿಸಬೇಕಾಗಿದೆ. ವಿಶೇಷವಾಗಿ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲಾ ನೀರಾವರಿ ಯೋಜನೆಗಳನ್ನು ಇವತ್ತು ಮಾದಾಯಿ ಇರಲಿ, ನಮ್ಮ ಕೃಷ್ಣಾ ಮೇಲ್ದಂಡೆ ಮೇಲಕ್ಕೆ ಏರಿಸೋದಿರಲಿ, ಇವತ್ತು ತುಂಗಭದ್ರಾ ಇರಲಿ, ಅಣೆಕಟ್ಟೆಗಳನ್ನ ಇವತ್ತ ಸಾಕಷ್ಟು ಅಣೆಕಟ್ಟೆಗಳು ಇವತ್ತು ಕಟ್ಟಡ ಕ್ರ್ಯಾಂಕ್ ಆಗಿರ್ತಕ್ಕಂಥ ಸುಧಾರಣೆ ಮಾಡೋದಿರಲಿ, ಹೂಳು ಎತ್ತುವಂತದಿರಲಿ, ಕೆರೆಗಳು ಹೂಳು ಎತ್ತುವಂತದಿರಲಿ, ಹಲವಾರು ನೀರಾವರಿ ಯೋಜನೆಗಳನ್ನ ಜಾರಿಗೊಳಿಸಬೇಕು. ಈಗ ಏನ ಸ್ಥಗಿತ ಆಗಿರ್ತಕ್ಕಂಥ ತಕ್ಷಣ ಪೂರ್ಣಗೊಳಿಸ್ತಕ್ಕಂಥದ್ದಾಗಬೇಕು. ಮತ್ತು ಅದೇ ರೀತಿಯಾಗಿ ಹಲವಾರು ರೈತರ ಸಂಕಷ್ಟದಾಗದಾರ. ಬೆಳೆ ಹಾನಿಯಿಂದ ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಕೋವಿಡ್ ಹೀಗೆ ನಿರಂತರ ನಮ್ಮ ರೈತರ ಬದುಕು ಆತಂಕದಾಗೈತಿ. ಅದರಿಂದ ಸಂಪೂರ್ಣ ಇವತ್ತ ನಮ್ಮ ಕಬ್ಬು ಬೆಳೆಗಾರರು ಎಲ್ಲ ರೈತರ ಬಾಳೆ ಬೀದಿಗೆ ಬಂದೈತಿ. ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೋತಾವ ಈ ದೇಶದಾಗ ಅರ್ಧ ಗಂಟೆಗೂ. ಅದಕ್ಕಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು ಕೂಡ ಇವತ್ತು ಹೋರಾಟ ಐತಿ. ಹೀಗೆ ಹಲವಾರು ರೈತರ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಅದೇ ರೀತಿಯಾಗಿ ನಮ್ಮ ಕಾಡ ಪ್ರಾಣಿಗಳ ದೊಡ್ಡ ತೊಂದರೆ ಆಗತೈತಿ. ಅಲ್ಲಿ ಕಾಡು ಸುತ್ತಮುತ್ತ ಇರ್ತಕ್ಕಂಥ ಇವತ್ತು ಒಕ್ಕಲ್ತನ ಮಾಡ್ತಕ್ಕಂಥ ಕುಟುಂಬಗಳಿಗೆ ಬಹಳಷ್ಟು ಹಾನಿ ಆಗತೈತಿ. ಅದನ್ನ ಇವತ್ತು ಅರಣ್ಯ ಇಲಾಖೆ ಅವರು ಸರಿಯಾಗಿ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಇಲ್ಲ. ಹಿಂಗಾಗಿ ಕುಟುಂಬಗಳು ಪಾಪ ಯಾರು ಚೇರ್ತಿ ಕಡೋದು, ಹಾನಿ